ಪುಲ್ವಾಮಾದಲ್ಲಿ ಅಡಗಿ ಕೂತಿದ್ದ ಉಗ್ರರ ದೃಶ್ಯಗಳು ಸೆರೆ. ಕಟ್ಟಡದಲ್ಲಿ ಕಳ್ಳ ಬೆಕ್ಕುಗಳಂತೆ ಉಗ್ರರು ಅಡಗಿ ಕೂತಿದ್ರು. ಆ ದೃಶ್ಯಗಳು ಸೆರೆಯಾಗಿವೆ. 3 ಉಗ್ರರು ಕಟ್ಟಡದಲ್ಲಿ ಅವಿತು ಕೂತಿದ್ರು. ಸೇನೆಯ ಡ್ರೋನ್ ಕ್ಯಾಮೆರಾದಲ್ಲಿ ಉಗ್ರರ ದೃಶ್ಯ ಸೆರೆಯಾಗಿದೆ. TV9ನಲ್ಲಿ ಸೇನಾಪಡೆಯ ರಣರೋಚಕ ಆಪರೇಷನ್. ಡ್ರೋನ್ ಬಿಟ್ಟರು, ಉಗ್ರರು ಕಾಣಿಸ್ತಾ ಇದ್ದಂತೆ ಅಟ್ಯಾಕ್ ಮಾಡಿದ್ರು. ಹೇಗ್ ನಡೀತು ಉಗ್ರರ ವಿರುದ್ಧ ಕಾರ್ಯಾಚರಣೆ ಅನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ದೃಶ್ಯ ಸಮೇತ. ಡ್ರೋನ್ನಲ್ಲಿ ಉಗ್ರರ ದೃಶ್ಯ ಸೆರೆಯಾಗಿದೆ. ಅವರು ಅಡಗಿ ಕೂತಿದ್ದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮೊದಲು ಡ್ರೋನ್ ಅನ್ನು ಕಳಿಸ್ತಾರೆ. ಆ ಡ್ರೋನ್ನಲ್ಲಿ ಉಗ್ರರ ಚಲನವಲನದ ದೃಶ್ಯಗಳು, ಅವರು ಅವಿತು ಕೂತಿದ್ದಂತಹ ಸ್ಥಳದ ದೃಶ್ಯಗಳು ಸೆರೆಯಾಗುತ್ತೆ. ಅಲ್ಲಿಗೆ ಟಾರ್ಗೆಟ್ ಅನ್ನ ಭಾರತೀಯ ಸೇನೆ ಇಟ್ಟು ಅಡಗಿ ಕೂತಿದ್ದವರನ್ನ ಮಟಾಶ್ ಮಾಡುತ್ತೆ. ಸಿನಿಮಾ ಸ್ಟೈಲ್ನಲ್ಲಿ ಉಗ್ರರನ್ನ ಭೇಟಿಯಾಡಿದ ಸೇನೆ. ಶಸ್ತ್ರಾಸ್ತ್ರ ಹಿಡಿದು ಕೂತಿದ್ದ 3 ಉಗ್ರರ ಸಂಹಾರವಾಗಿದೆ. ಪುಲ್ವಾಮಾದ ತ್ರಾಲ್ನಲ್ಲಿ ಸೇನಾಪಡೆ ಕಾರ್ಯಾಚರಣೆಯನ್ನ ನಡೆಸಿರುವುದು. ಸೇನಾಪಡೆಯ ಗುಂಡಿನ ದಾಳಿಗೆ JEM ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯವರು ಮಟಾಶ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾರೆಲ್ಲ ಹತ್ಯೆ ಆಗಿದ್ದಾರೆ ಅನ್ನೋ ದೃಶ್ಯಗಳು, ಫೋಟೋ ಸಮೇತ. ಡ್ರೋನ್ನಲ್ಲಿ ಉಗ್ರರ ದೃಶ್ಯ ಸೆರೆಯಾಗಿದೆಯಲ್ಲ, ಆ ಒಂದು ಚಿತ್ರಣವನ್ನು ಕೂಡ ನೋಡ್ತಾ ಇದ್ರಿ. ಮೊದಲು ಡ್ರೋನ್ ಅನ್ನ ಬಿಡ್ತಾರೆ. ಆ ಡ್ರೋನ್ ಸಂಪೂರ್ಣವಾಗಿ ಆ ಒಂದು ಭಾಗದಲ್ಲಿ ತ್ರಾಲ್ನಲ್ಲಿ ಉಗ್ರರು ಎಲ್ಲೆಲ್ಲಿ ಸೆರೆ ಸಿಕ್ಕಿದ್ರು ಅನ್ನೋ ಮಾಹಿತಿ. ಈ ಡ್ರೋನ್ನ ದೃಶ್ಯಗಳನ್ನು ಆಧರಿಸಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ನಡೆಸಿ ಅವರನ್ನ ಹೊಡೆದುರುಳಿಸಿದೆ. ಜೈಷ್ ಇ ಮೊಹಮ್ಮದ್ ಸಂಘಟನೆಯ 3 ಉಗ್ರರು ಹತ್ಯೆಯಾಗಿರುವುದು. ಯಾರ್ಯಾರು ಅವರು? ತ್ರಾಲ್ನ ಮೊಗಹಂ ನಿವಾಸಿ ಆಸಿಫ್ ಅಹಮದ್ ಶೇಖ್, ಕಾಸಿಪೋರಾ ನಿವಾಸಿ ಅಮೀರ್ ನಜೀರ್ ವಾನಿ, ಲುರಾವ್ ಜಾಗೀರ್ನ ಯಾವರ್ ಅಹಮದ್ ಭಟ್ ಹತ್ಯೆಯಾಗಿದ್ದಾರೆ. 3 ಉಗ್ರರ ಹೆಡೆಮುರಿ ಕಟ್ಟಿದೆ ಭಾರತೀಯ ಸೇನೆ. ಅವರ ಫೋಟೋಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. 48 ಗಂಟೆಯಲ್ಲಿ 6 ಮಂದಿ ಉಗ್ರರನ್ನ ಹುಡುಕಿ ಕೊಂದಿರುವುದು ಭಾರತೀಯ ಸೇನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಉಗ್ರರ ವಿರುದ್ಧದ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರೆದಿದೆ. ಭಯೋತ್ಪಾದನೆಯನ್ನ ಬೇರ್ ಸಮೇತ ಕಿತ್ತುಹಾಕಬೇಕು ಅನ್ನೋದೇ ಭಾರತದ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ಚುರುಕನ್ನ ಪಡ್ಕೊಂಡಿದೆ. ಕೇವಲ 48 ಗಂಟೆಯಲ್ಲಿ 6 ಮಂದಿ ಉಗ್ರರ ಹತ್ಯೆಯಾಗಿದೆ. ಹೇಗ್ ನಡೀತು ಈ ಸಂಪೂರ್ಣ ಕಾರ್ಯಾಚರಣೆ ಅಂತ? ಹೌದು ಮಧುಶ್ರೀ, ಕಳೆದ 48 ಗಂಟೆಗಳಲ್ಲಿ 6 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಬಹು ಮುಖ್ಯವಾಗಿ ಕ್ಲೀನ್ ಟೆರರ್ ಅನ್ನುವಂಥ ನಿಟ್ಟಿನಲ್ಲಿ ಆಪರೇಷನ್ ಮಾಡಲಾಗ್ತಿದೆ. ಮೊನ್ನೆ ದಿವಸ ಕೆಲ್ಲಾರ್ನ ಅರಣ್ಯ ಪ್ರದೇಶದಲ್ಲಿ 3 ಲಷ್ಕರ್ ಎ ತೊಯ್ಬಾದ ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು. ಇವತ್ತು 3 ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಬಹು ಮುಖ್ಯವಾಗಿ ಈ ಹತ್ಯೆ ಮಾಡಿದಂತಹ ಕಾರ್ಯಾಚರಣೆ ಏನಿದೆ ಇದು ರೋಚಕವಾಗಿರುವಂತಹದ್ದು. ಮೊದಲು ಉಗ್ರರು ಎಲ್ಲಿ ಅಡಗಿ ಕುಳಿತಿರ್ತಾರೆ ಅನ್ನುವಂತಹದ್ದನ್ನ ಡ್ರೋನ್ ಮೂಲಕ ಹಾರಿಬಿಟ್ಟು ಪತ್ತೆ ಹಚ್ಚಲಾಗುತ್ತೆ. ಬಹು ಮುಖ್ಯವಾಗಿ ಒಂದು ಕಟ್ಟಡದ ಒಳಗಡೆ ಈ 3 ಉಗ್ರರು ಅಡಗಿ ಕುಳಿತಿರ್ತಾರೆ. ಅಡಗಿ ಕುಳಿತಿದಂತ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಇವರು ಎಲ್ಲಿ ಸ್ಪಷ್ಟವಾಗಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆಗ ಡ್ರೋನ್ನ ಸಹಾಯವನ್ನ ಪಡಿತಾರೆ, ಡ್ರೋನ್ ಅನ್ನ ಹಾರಿಸ್ತಾರೆ. ಡ್ರೋನ್ ಅನ್ನ ಹಾರಿಸಿದಾಗ ಆ ಕಟ್ಟಡದ ಒಳಗಡೆ 3 ಉಗ್ರರು ಶಸ್ತ್ರಾಸ್ತ್ರಗಳೊಂದಿಗೆ ಅಡಗಿ ಕುಳಿತಿರುವಂತದ್ದು ಗೊತ್ತಾಗುತ್ತೆ ಮತ್ತು ಉಗ್ರರು ಎಲ್ಲೆಲ್ಲಿದ್ದಾರೆ ಅನ್ನುವಂತ ಪೊಸಿಷನ್ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಆಗ ನೇರವಾಗಿ ಪೊಲೀಸರು ಗುಂಡನ್ನ ಹಾರಿಸ್ತಾರೆ. ಆಗ 3 ಕೂಡ ಅಲ್ಲಿ ಸಾವನ್ನಪ್ತಾರೆ ಅನ್ನುವಂತಹದ್ದು. ಬಹು ಮುಖ್ಯವಾಗಿ ಇಲ್ಲೊಬ್ಬ ಉಗ್ರ ಅಮೀರ್ ನಜೀರ್ ಅನ್ನುವಂತ ಒಬ್ಬ ಉಗ್ರ ಕಾರ್ಯಾಚರಣೆಗೂ ಮುಂಚೆ ತನ್ನ ತಾಯಿ ಮತ್ತೆ ಸಹೋದರಿಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿರ್ತಾನೆ. ಆ ವಿಡಿಯೋ ಕಾಲ್ ಮಾಡಿರುವಂತಹದ್ದು ರೆಕಾರ್ಡ್ ಕೂಡ ಆಗಿರುವಂತಹದ್ದು. ರೆಕಾರ್ಡ್ ನಲ್ಲಿ ಗೊತ್ತಾಗ್ತಿರುವಂತೆ ಆ ಉಗ್ರನಿಗೆ ಕೇಳ್ಕೊಳ್ತಾರೆ, ತಾಯಿ ಮತ್ತೆ ಸಹೋದರಿ ಕೇಳ್ಕೊಳ್ತಾರೆ, ನೀನು ಪೊಲೀಸರಿಗೆ ಶರಣರಾಗು, ಇಲ್ಲ ಅಂತಂದ್ರೆ ನಿನ್ನನ್ನ ಹತ್ಯೆ ಮಾಡ್ಬಿಡ್ತಾರೆ, ಇಲ್ಲ ನೀನು ಸರೆಂಡರ್ ಆದ್ರೆ ನೀನು ಬದುಕ್ತೀಯಾ ಅನ್ನುವಂತ ನಿಟ್ಟಲ್ಲಿ ಕೇಳ್ಕೊಳ್ತಾರೆ. ಆದ್ರೆ ಆ ತಾಯಿ ಮತ್ತೆ ಸಹೋದರಿಯ ಮಾತನ್ನ ಅವ್ನು ಕೇಳಲ್ಲ. ಪೊಲೀಸರು ಬರಲಿ, ಸೇನೆ ಬರಲಿ, ನಾನು ಅವ್ರನ್ನ ನೋಡ್ಕೊಳ್ತೇನೆ ಅನ್ನುವಂಥದ್ದು ಹೇಳ್ತಾನೆ. ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಡ್ರೋನ್ ಹಾರಿ ಬಿಡಲಾಗುತ್ತೆ.
ಡ್ರೋನ್ ಹಾರಿಬಿಟ್ಟಂತಹ ಸಂದರ್ಭದಲ್ಲಿ ಅವರು ಇರ್ತಕ್ಕಂಥ ಪೊಸಿಷನ್ ಎಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಂತರ ಸೇನೆ ಕಾರ್ಯಾಚರಣೆ ಮಾಡುತ್ತೆ. ಕಾರ್ಯಾಚರಣೆಯಲ್ಲಿ 3 ಹತ್ಯೆ ಮಾಡಿರುವಂತಹದ್ದು ಇವತ್ತು ಬೆಳಗ್ಗೆ ನಡೆದಿರತಕ್ಕಂಥ ಕಾರ್ಯಾಚರಣೆ. ಬಹು ಮುಖ್ಯವಾಗಿ ದಕ್ಷಿಣ ಕಾಶ್ಮೀರದ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಉಗ್ರರು ಆಕ್ಟಿವ್ ಆಗಿರುವಂತಹದ್ದು, ಮತ್ತೆ ಇದು ಗುಪ್ತಚರ ಇಲಾಖೆ ಕೂಡ ಗೊತ್ತಿತ್ತು ಉಗ್ರರು ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು. ಹೀಗಾಗಿಯೇ ಈ ಒಂದು ಮಾಹಿತಿಯನ್ನ ಪೊಲೀಸರು ಹಾಗೂ ಸೇನೆಗೆ ಹಂಚಿಕೊಂಡಿತ್ತು. ಕಳೆದ 2 ದಿವಸಗಳಿಂದ ನಿರಂತರವಾದಂತಹ ಕಾರ್ಯಾಚರಣೆಯನ್ನ SIA ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಕಳೆದ 2 ದಿವಸಗಳ ಹಿಂದೆ 3 ಉಗ್ರರನ್ನ ಹತ್ಯೆ ಮಾಡಲಾಗಿತ್ತು ಶೋಪಿಯಾನ್ನ ಕೆಲ್ಲಾರ ಅರಣ್ಯ ಪ್ರದೇಶದಲ್ಲಿ. ಇವತ್ತು ಕೂಡ ನಾದರ್ನ ಪ್ರದೇಶದಲ್ಲಿ ಟ್ರಾಲ್ ಪ್ರದೇಶ ಇದು, ಇಲ್ಲಿ ಕೂಡ 3 ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿದಂತಹ ಏನು ಕಾರ್ಯಾಚರಣೆ ಇದೆ ಅದು ಡ್ರೋನ್ ಮೂಲಕ ಸರಿಯಾಗಿರುವಂತಹದ್ದು, ಬಹಳಷ್ಟು ರೋಚಕವಾಗಿರುವಂತಹದ್ದು ಮಧುಶ್ರೀ. ಇನ್ನು ಹರೀಶ್, ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಉಗ್ರರ ಹುಟ್ಟಡಗಿಸುವುದಕ್ಕೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ ಭಾರತೀಯ ಸೇನೆಯೂ ಕೂಡ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಮತ್ತಷ್ಟು ಚುರುಕನ್ನ ಪಡೆದುಕೊಳ್ಳುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಅಡಗಿ ಕೂತಿರುವಂತಹ ಉಗ್ರರನ್ನ ಹುಡುಕಿ ಯಾವ ರೀತಿಯಾಗಿ ಧ್ವಂಸ ಮಾಡೋ ನಿಟ್ಟಿನಲ್ಲಿ ಭಾರತೀಯ ಸೇನೆ ಅಲರ್ಟ್ ಆಗಿದೆ ಅಂತ ಹೇಳಿ. ಹೌದು ಮಧುಶ್ರೀ, ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೂ ಮುಂಚೆಯೇ ಕಾಶ್ಮೀರದ ಕಣಿವೆಯಲ್ಲಿ ಅಡಗಿರ್ತಕ್ಕಂತಹ ಉಗ್ರರನ್ನ ಸದೆಬಡಿಯುವಂತ ಕೆಲಸ ಆಗ್ತಾ ಇತ್ತು. ಬಹು ಮುಖ್ಯವಾಗಿ ಉಗ್ರರ ಮನೆಗಳನ್ನ ಸ್ಫೋಟಿಸಿ ಧ್ವಂಸ ಮಾಡುವ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಅದಾದ ನಂತರ ಗಡಿಯ ಆಚೆಗೆ ಅಂದ್ರೆ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರ್ತಕ್ಕಂತಹ ಉಗ್ರರ ನೆಲೆಗಳೇನಿವೆ ಅವುಗಳನ್ನ ಆಪರೇಷನ್ ಸಿಂಧೂರ್ ಮೂಲಕ ಅವುಗಳನ್ನು ಕೂಡ ಧ್ವಂಸ ಮಾಡಲಾಯಿತು. ಈಗ ಬಹು ಮುಖ್ಯವಾಗಿ ಕಾಶ್ಮೀರದ ಕಣಿವೆಯಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಉಗ್ರರು ಯಾರಿದ್ದಾರೆ, ಸ್ಥಳೀಯವಾಗಿ ಇರ್ತಕ್ಕಂಥ ಗುರುತಿಸಿಕೊಂಡಿರ್ತಕ್ಕಂಥ ಉಗ್ರರು, ಮತ್ತೆ ಸೇನೆಯ ವಿರುದ್ಧ ನಿರಂತರವಾಗಿ ಸಮರ ಸಾರ್ತಿರುವಂತವ್ರು, ಮತ್ತೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದಂಥವ್ರು, ಇವರನ್ನ ಹುಡುಕುವಂತ ಪ್ರಯತ್ನ, ಶೋಧ ಮಾಡುವಂತ ಪ್ರಯತ್ನವನ್ನ ನಿರಂತರವಾಗಿ SIA ಮಾಡ್ತಾ ಇತ್ತು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪ್ರತಿ ಗ್ರಾಮಗಳಲ್ಲೂ ಹಳ್ಳಿಗಳಿಗೂ ಹೋಗಿ ಎಲ್ಲೆಲ್ಲಿ ಉಗ್ರರು ಅಡಗುದಾಣಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡಿ ನೋಡಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇತ್ತು. ಬಹು ಮುಖ್ಯವಾಗಿ ಗುಪ್ತಚರ ಇಲಾಖೆಯು ಕೂಡ ಅನೇಕ ಮಾಹಿತಿಯನ್ನು ಕೊಟ್ಟಿತ್ತು. ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಉಗ್ರರು ತಮ್ಮ ಕಲ್ಪನೆಗೂ ಮಾಡ್ಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಅವರಿಗೆ ತಿರುಗೇಟನ್ನ ಕೊಡ್ತೇವೆ, ಅವರು ಕಲ್ಪನೆ ಕೂಡ ಮಾಡ್ಕೊಳ್ಬಾರ್ದು, ಆ ತರದ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ತೇವೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎಚ್ಚರಿಕೆಯನ್ನು ನೀಡಿದ್ರು. ಅದೇ ರೀತಿಯಾಗಿ ಬಹು ಮುಖ್ಯವಾಗಿ ಕಾಶ್ಮೀರ ಕಣಿವೆಯಲ್ಲಿ, ಅದರಲ್ಲೂ ದಕ್ಷಿಣ ಕಾಶ್ಮೀರದ ಅನಂತನಾಗ್, ಅವಂತಿಪೋರ, ಪುಲ್ವಾಮಾ, ಶೋಪಿಯಾನ್ ಇಲ್ಲಿನ ಕಾಡುಗಳಲ್ಲಿ ಮತ್ತೆ ದಟ್ಟ ಅರಣ್ಯಗಳಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರರನ್ನ ಹುಡುಕಿ ಹೊಡೆಯುವಂತಹ ಕಾರ್ಯಾಚರಣೆ ಮುಂದುವರಿಯುತ್ತಿರುವಂತಹದ್ದು. ಇವತ್ತು ಬೆಳಗ್ಗೆ ಆರಂಭ ಆದಂತಹ ಗುಂಡಿನ ಚಕಮಕಿ ಸಂಜೆಯವರೆಗೂ ಕೂಡ ನಡೆದಿರುವಂತಹದ್ದು. ಹೀಗಾಗಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಮಾಡ್ತಾ ಇದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.